2.5 ಕೋಟಿ ಕೊಟ್ಬಿಟ್ಟು ನಿಮ್ಮ ಜಮೀನುಗಳನ್ನೆಲ್ಲ ಖರೀದಿ ಮಾಡಿ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಟೌನ್ಶಿಪ್ ಮಾಡಬೇಕು ಅಂತ ಸರ್ಕಾರ ಮಾತಾಡ್ತಾ ಇದೆ. ಏನು ಹೇಳ್ತೀರಿ ಅದ್ರ ಬಗ್ಗೆ? 2.5 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ಕೊಡಲ್ಲ. ನಮಗೆ ಯಾವ ಇದು ಬೇಕಾಗಿಲ್ಲ, ಯಾವ ಟೌನ್ಶಿಪ್ಪು ಬೇಕಾಗಿಲ್ಲ. ಯಾಕಂದರೆ ಎಲ್ಲ ಅನುಕೂಲನೂ ಅದೇ ನಮಗೆ. ನಮಗೇನು ಅಂದರೆ ರೈತರು ದೇಶದ ಬೆನ್ನೆಲುಬು ಅಂತಾರೆ. ರೈತರು ಮುಖ್ಯವಾಗಿರಬೇಕು, ಪರಿಸರ ಇರಬೇಕು. ಮತ್ತು ಈಗ ಒಂದು 8 ಲಕ್ಷಕ್ಕಿಂತ ಜಾಸ್ತಿ ಹೆಚ್ಚಿಗೆ ಮರಗಳವೆ. ಕಾಮಧೇನು ಕಲ್ಪವೃಕ್ಷ ಅಂತ. ಕಾಮಧೇನು ಅಂದರೆ ಹಸುಗಳು 5,000 ಲೀಟ್ರು ಹಾಲು ಆಗ್ತಾ ಇದೆ. ಒಂದು 8 ಲಕ್ಷಕ್ಕಿಂತ ಹೆಚ್ಚಿಗೆ 8-10 ಲಕ್ಷಗಳ ಗಿಡ ಮರಗಳವೆ. ಅವನ್ನ ಉಳಿಸ್ಕೋಬೇಕು. ಮತ್ತು ಈ ಕಲ್ಪವೃಕ್ಷ ತೆಂಗಿನ ಮರ ಎಲ್ಲ ಕಾಯಿ ಬತ್ತಾವೆ. ಈಗ ಹುಸಿ ಹೊಡೆದು ಮುಂದಿನ ವರ್ಷ ಈ ವರ್ಷ ಕಳೆದ್ರೆ ಎಲ್ಲ ಹುಸಿ ಹೊಡುತ್ತದೆ. ಅದನ್ನ ಹಾಕೊಂಡ್ರು ನಾವು ಜೀವನ ಮಾಡ್ತೀವಿ. ಎಳ್ನೀರು ಹಾಕೊಂಡ್ರು ಜೀವನ ಮಾಡ್ತೀವಿ. ಹಾಲು ಹಾಕ್ಕೊಂಡು ಮತ್ತು ಜೀವನ ಮಾಡ್ತೀವಿ. ಬಾಳೆಗಳು ಅವು ಹಾಕೋತೀವಿ. ರಾಗಿ ಬೆಳಿತೀವಿ ಜೀವನಕ್ಕೆ. ರೈತರನ್ನ ಉಳಿಸ್ಕೊಡ್ಬೇಕು, ಅವ್ರಿಗೆ ಬೆಂಬಲ ಕೊಡಬೇಕು. ಮತ್ತು ಪರಿಸರ ಚೆನ್ನಾಗಿರಬೇಕು. ಬೆಂಗಳೂರು ಚೆನ್ನಾಗಿರಬೇಕು ಅಂದರೆ ಹಳ್ಳಿಗಳು ಚೆನ್ನಾಗಿರಬೇಕು. ಅಂದರೆ ಈ ಅಕ್ವೇರ್ ನಿಲ್ಲಬೇಕು. ರೈತರಿಗೆ ಸಪೋರ್ಟ್ ಮಾಡಬೇಕು ನೋಡಿದಂಥ ಜನಗಳು. ಈಗ ರಾಜಕಾರಣಿಗಳು ಅಂತಂದ್ರೆ ಬಿಡದಿಲಿ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿದ್ರೆ, ಮತ್ತೆ ನಿಮ್ಮೂರು ಶಾಸಕರು ಕೂಡ ಏನ್ ಹೇಳಿದ್ರೆ 80% ಜನ ಆಲ್ರೆಡಿ ಬಿಡದಿಲಿ ಒಪ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಲ್ಯಾಂಡ್ಗಳನ್ನ ಕೊಡಕ್ಕೆ ಅಂತ ಹೇಳಿದ್ದಾರೆ. ಈ 80% ನಮಗೆ ಭೂಮಿ ಬೇಕು ಅಂತವ್ರೆ. 20% ನಮ್ಗೆ ಅಕ್ವೈರ್ ಬೇಕು ಅಂತ ಕೇಳ್ತಾವ್ರೆ. ಅದನ್ನು ಈ ಥರ ಹೇಳೋದನ್ನ ಅವ್ರು ಆ ಥರ ಹೇಳ್ತಾವ್ರೆ ಅಷ್ಟೇ. ಏನ್ ಹೇಳ್ತೀರಿ ನಿಮ್ಮೂರು ಶಾಸಕರಿಗೆ? ಇದುವರೆಗೂ ಬಂದು ಮಾತಾಡಿಲ್ಲ ಅಂತ? ಇಲ್ಲಿವರೆಗೂ ಯಾವುದೇ ರಾಜಕಾರಣಿಗಳು ಬರಲ್ಲ. ಅವಾಗ ಕಾಲಿಡಿತಾ ಇದ್ರು, ಕೈಯೆಲ್ಲ ಕಾಲೆಲ್ಲ ಕೈ ಅಂತಾರೆ. ಓಟ್ ಕೇಳುವಾಗ ಬರ್ತಾರೆ. ಈಗ ಅವ್ರು ಇಲ್ಲಿವರೆಗೂ ಒಂದು ದಿವಸನೂ ಬಂದು 1.5 ವರ್ಷ ಆಯ್ತಾ ಬಂತು ಬೈರಮಂಗಲದಲ್ಲಿ. ಒಂದು ದಿವಸನೂ ಬಂದು ನಿಮ್ಮ ಕಷ್ಟ ಸುಖ ಅಂತ ಏನು ಕೇಳಲೇ ಇಲ್ಲ. ನೀವೇನು ಹೇಳಲ್ವಾ ಅವರಿಗೆ? ನಮಗೇನು ಅಂದರೆ ನಮ್ಮ ಭೂಮಿ ನಮ್ಗೆ ಉಳಿಸ್ಕೊಡ್ರಿ. ನೀವು ಉತ್ತರ ಕರ್ನಾಟಕದ ಕಡೆ ಹೋಗಿ ಅವ್ರ ಮಕ್ಳುಗಳು ಪಾಪ ಈ ಕಡೆ ಅಪ್ಪ ಅಮ್ಮ ಬಿಟ್ಟು ಬರ್ತಾ ಇದ್ದಾರೆ. ಗಂಡ ಹೆಂಡತಿ ಇದಿರು ಅವ್ರ ಸಂಸಾರಗಳು ಬಿಟ್ಟು ಈ ಕಡೆ ಕೆಲಸಕ್ಕೆ ಬರ್ತಾರೆ. ಆ ಕಡೆ ಎಲ್ಲಾದರೂ ಹೋಗಿ ಬರಡು ಭೂಮಿ ಕಡೆ ಹೋಗಿ ಅಕ್ವೈರ್ ಮಾಡಲಿ. ಈ ಕಡೆ ಈ ರೈತರುಗಳನ್ನ ಮಾತ್ರ ಬಿಟ್ಬಿಡಿ. ಅವ್ರ ಜೀವನ ಅವ್ರು ಕಟ್ಕೊಂಡವ್ರೆ. ಯಾವುದೇ ಕಾರಣಕ್ಕೂ ಅಕ್ವೈರ್ ಬೇಡ. ಈಗ ಉತ್ತರ ಕರ್ನಾಟಕದವರು ಸುಮಾರು ಜನ ನೀವು ಇಲ್ಲಿ ಪ್ರೊಟೆಸ್ಟ್ ಎಲ್ಲ ಮಾಡ್ತಿದ್ರಲ್ಲ, ಅಲ್ಲೂ ಬಂದು ತುಂಬಾ ಜನ ಹೇಳಿದಾರೆ ನಮ್ಮ ಕಡೆ ಭೂಮಿ ಕೊಡ್ತೀವಿ, ನಮ್ಮ ಕಡೆ ಭೂಮಿ ಬೇಡ ಅಂತ ಹೇಳ್ತಿದ್ದಾರೆ. ಹೇಳ್ತೇವೆ. ಸರ್ಕಾರ ಅದ್ ಮಾತು ಇಲ್ಲಿ ಯಾಕೆ ಹೋಗ್ತಾ ಇಲ್ಲ ಅಂದರೆ 2,000 ಎಕರೆ ಗೋಮಾಳ ಅದೇ. ಆ ಗೋಮಾಳ ದುಡ್ಡೆಲ್ಲ ಸಿಗ್ತದೆ. 2.5 ಕೋಟಿ ಕೊಟ್ಬಿಟ್ಟು ಎಲ್ಲ ನಾವೇ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನುಂಗ್ಬೇಕು ರೈತರನ್ನ ಜಮೀನು ಅಂದ್ಬಿಟ್ಟು. ಇದು 2ನೇ ಮಲೆನಾಡು ಇದ್ದಂಗೆ ಇದು ದೇಶದಲ್ಲಿ. ಅದರಿಂದ ಇದನ್ನು ಅಕ್ವೈರ್ ಮಾಡಿಬಿಟ್ಟು ಇಲ್ಲಿ ಟೌನ್ಶಿಪ್ ಮಾಡ್ಕೊಳ್ಬೇಕು ಅಂತ ಅವ್ರೆ. ನಮಗೇನು ಅಂದರೆ ಟೌನ್ಶಿಪ್ ಬೇಕಾಗಿಲ್ಲ. ಈ ಎಲ್ಲ ಅನುಕೂಲಗಳು ಚೆನ್ನಾಗವೆ. ಪೆಟ್ರೋಲ್ ಬಂಕ್ ಮೇಡ್ಮ ನಳೀತಾವದೆ, ಮೇಡ್ ನಳೀತಾವೈತೆ, ಹಾಸ್ಪಿಟ್ಲ್ಗಳವೆ, ಸ್ಕೂಲ್ಗಳವೆ. ರಾಮನಗರ ಹತ್ರ ಇದೆ, ಈ ಕಡೆ ಬೆಂಗಳೂರು ಹತ್ರ ಇದೆ. ಯಾವುದೇ ಅನಾನುಕೂಲ ಎಲ್ಲ ಅನುಕೂಲವಾಗಿ ಇದೆ. ನಮ್ಗೆ ಮತ್ತು ಚೆನ್ನಾಗದೆ, ವಾತಾವರಣ ಚೆನ್ನಾಗದೆ, ಭೂಮಿಗಳು ಚೆನ್ನಾಗದೆ. ಯಾವುದೇ ಕಾರಣಕ್ಕೂ ಅಕ್ವೈರ್ ಬೇಡ ನಮಗೆ. ಹಳ್ಳಿನೇ ಇರಬೇಕು. ನಮ್ಗೆ ಹಳ್ಳಿ ರಕ್ಷಣೆ ನಮಗೆ ರೈತರಿಗೆ ಇದು ಅನುಕೂಲವಾದ ಜಾಗ. ಟೌನ್ಶಿಪ್ ಏನಾದರೂ ಆದರೆ ನೀವು ಎಲ್ಲಾನು ಬಿಟ್ಕೊಡ್ಬೇಕು. ಟೌನ್ಶಿಪ್ ಆಗಿದ್ರೆ ಎಲ್ಲ ಬಿಟ್ಬಿಡು ನಾವು ಬೇರೆ ಕಡೆ ಹೋಗ್ಬೇಕಾಯ್ತದೆ. ಬೇರೆ ಕಡೆ ಜಮೀನು ತೆಗೆದು ನಾವು ಇಲ್ಲಿದ್ದು ಬೇರೆ ಕಡೆ ತೆಗಿಯೋಕ್ಕಾಗಲ್ಲ. ನಮಗೆ ಇರೋ ಸ್ವಲ್ಪ ಜಮೀನಾದರೂ ನಮ್ಗೆ ಇದೇ ಸಾಕು, ಇದೇ ಅನುಕೂಲ ನಮಗೆ. ಯಾವ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ ಭೂಮಿನ. ಅವ್ರ ಕೈ ಮುಗಿದು ಹೇಳ್ತೀನಿ, ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗಿ ಎಲ್ಲಾನ ಮಾಡ್ಕೊಡಿ, ಬರಡು ಭೂಮಿ ಕಡೆ ಹೋಗಿ ಮಾಡ್ಕೊಡಿ. ಈ ರೈತರನ್ನ ಯಾವತ್ತೇ ಆಗಲಿ ಇದು ಮಾಡಬೇಡ್ರಿ, ಅವ್ರನ್ನ ಅನ್ಯಾಯ ಮಾಡಬೇಡ್ರಿ ಅವರಿಗೆ. ಈಗ ಮುಖ್ಯಮಂತ್ರಿಗಳು ಕೂಡ ರೈತ ಕುಟುಂಬದಿಂದನೇ ಬಂದಿರೋರು. ಅವರು ಹಿಂಗ್ ಮಾಡಿದ್ರೆ ಅವರು ರೈತರ ಮಗ ಆಗಿ ರೈತರದ್ದು ಕಷ್ಟ ಸುಖ ಅವ್ರಿಗೆಲ್ಲ ಗೊತ್ತಿದೆ. ಎಲ್ಲ ಅನುಕೂಲ ಇರೋ ಈ ಭೂಮಿನೇ ಯಾಕೆ ಕಿತ್ಕೋಬೇಕು ಅವರು? ಕನಕಪುರದಲ್ಲಿ ಅವ್ರ ಭೂಮಿ ಮಾಡ್ಬೋದಲ್ಲ. ಅವ್ರ ಭೂಮಿ ಮಾತ್ರ ಚಿನ್ನ. ಈ ಬಿಡದಿ ಭೂಮಿ ಮಾತ್ರ ಸರಿ ಇಲ್ವಾ? ಇದು ಬರಡು ಭೂಮಿ ಅಂದ್ರೆ ಏನು? ಗಿಡ ಮರ ಯಾವುದೇ ಹಸಿರು ಭೂಮಿ ಇರಬಾರದು, ಅದು ಬರಡು ಭೂಮಿ ಅಂತಾರೆ. ಇಲ್ಲಿ ಎಲ್ಲ ಬರಡು ಭೂಮಿ ಅದೇ. ಇಲ್ಲಿ 10 ಗುಂಟೆ ಬರಡು ಭೂಮಿ ಇಲ್ಲವಲ್ಲ ಇಲ್ಲಿ. ಇದನ್ನ ಯಾವ ರೀತಿ ತೀರ್ಮಾನ ಮಾಡಿದ್ರು? ಯಾಕೆ ಅಂದ್ರೆ ಇಲ್ಲಿ 2,000 ಎಕರೆ ಗೋಮಾಳ ಸಿಗ್ತದಲ್ಲ, ಅದ್ರದ್ದೆಲ್ಲ ಸಿಗ್ತದಲ್ಲ ಅಂದ್ಬಿಟ್ಟು ಇದನ್ನ ಬರಡು ಭೂಮಿ ಅಂತ ಹೇಳ್ತಾವ್ರ ಅಷ್ಟೇನೆ. ಕನಕಪುರದ ಜನರಿಗೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳೋರೆ, ಚಿನ್ನದ ಬೆಲೆ ಬಾಳತ್ತೆ ನಮ್ಮ ಊರಿನ ಜಮೀನು ಅಂತ. ಅವ್ರದ್ದು ಮಾತ್ರ ಚಿನ್ನದ ಬೆಲೆ. ಇದು ಕಬ್ಬಿಣನ ಪಕ್ಕದ ಊರೇ, ಪಕ್ಕಾನೇ ಕನಕಪುರ ತಾಲೂಕು, ಇದು ರಾಮನಗರ ತಾಲೂಕು. ಅವ್ರ ತಾಲೂಕು ಮಾತ್ರ ಚಿನ್ನ, ರಾಮನಗರ ತಾಲೂಕು ಮಾತ್ರ ಯಾಕೆ? ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾರೆ? ಈ ರೈತರಿಗೆ ಯಾಕೆ ಅನ್ಯಾಯ ಮಾಡ್ತಾವ್ರೆ? ಅದಕ್ಕಿಂತ ಮತ್ತು ಅನುಕೂಲವಾದ ಇದು ಮಲೆನಾಡು ಥರ ಇರೋದು ಇದು ಬಿಡದಿ. ಈ ಥರ ಈ ಸುತ್ತಮುತ್ತ ಎಲ್ಲೂ ಸಿಕ್ಕಲ್ಲ ಈ ಮಲೆನಾಡು. ಮುಖ್ಯಮಂತ್ರಿಗೆ ಹೇಳ್ತೀನಿ, ದಯವಿಟ್ಟು ನಿಮಗೆ ಮನವಿ ಮಾಡ್ಕೋತಾ ಇರೋದು ಏನು ಅಂದರೆ ಕೈ ಮುಗಿದು ಕೇಳ್ಕೊತೀನಿ, ನಮಗೆ ನಮ್ಮ ಭೂಮಿ ಬಿಟ್ಬಿಟ್ಟು ನೀವು ಬೇರೆ ಎಲ್ಲಾದರೂ ಮಾಡ್ಕೊಡ್ರಿ ಆ ಥರ ಕೇಳ್ಕೊತೀನಿ ನಾನು. ನನ್ನ ಹೆಸರು ಭಾಗ್ಯ ಅಂತ. ಮತ್ತು ಏನಾಗದೆ ಅಂದರೆ ಎಲ್ಲ ಇಲ್ಲಿ ನೋಡಿದಂಥ
ಇವರೆಲ್ಲ ಅವ್ರಿಗೆಲ್ಲ ಕೈ ಮುಗಿದು ಕೊಡ್ತೀನಿ, ಸರಗೊಡ್ಡಿ ಬೇಡ್ತೀನಿ. ನಮ್ಮ ರೈತರಿಗೆ ನಮಗೆ ಭೂಮಿಗಳನ್ನ ನಮ್ಗೆ ಬಿಟ್ಕೊಟ್ಬಿಟ್ಟು ನಮ್ಮ ಜೀವನ ನಾವು ಕಟ್ಕೊಂಡು ನಾವು ಸುಖವಾಗಿರ್ತೀವಿ. ನೀವು ಬೇರೆ ಎಲ್ಲಾದರೂ ಮಾಡ್ಕೊಡ್ರಿ, ಸರಗೊಡ್ಡಿ ನನಗೆ ಹೇಳ್ಕೊತೀನಿ, ಕೈ ಮುಗ್ದು ಹೇಳ್ಕೊಡ್ತೀನಿ, ಸಪೋರ್ಟ್ ಮಾಡಿಕೊಡ್ರಿ ರೈತರುಗಳಿಗೆ, ಬಿಡದಿ ರೈತರುಗಳಿಗೆ ಸಪೋರ್ಟ್ ಮಾಡಿಕೊಟ್ರೆ ನಂಗೆ ಅಷ್ಟೇ ಸಾಕು. ನೆನ್ಕೋತೀನಿ, ಜೀವಮಾನ ಇರೋವರೆಗೂ ನೆನ್ಕೋತೀವಿ.